ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಬಹಳ ಗಹನವಾದ ವಿಷಯದ ಬಗ್ಗೆ ಮಾತಾಡೋಣ. ದೇವರ ಆಜ್ಞೆಗಳನ್ನು ಪಾಲಿಸೋಕೆ ಸಾಧ್ಯವೇ ಇಲ್ಲ, ಹಾಗಾಗಿ ದೇವರೇ ನ್ಯಾಯವಂತನಲ್ಲ ಅಂತ ಒಂದು ದೊಡ್ಡ ಆರೋಪ ಇದೆ. ಈ ಒಂದು ಬ್ರಹ್ಮಾಂಡದ ಸವಾಲಿಂದ ಹಿಡಿದು ಅಂತಿಮ ತೀರ್ಪಿನವರೆಗೂ ನಡೆಯುವ ಒಂದು ಮಹಾಕಥೆಯನ್ನ ಇವತ್ತು ಬಿಚ್ಚಿಡೋಣ. ಸರಿ, ಹಾಗಾದ್ರೆ ವಿಷಯದೊಳಗೆ ನೇರವಾಗಿ ಹೋಗೋಣ. ನೋಡಿ, ಈ ಇಡೀ ಘಟನಾವಳಿಯ ಮೂಲ ಬೀಜ ಇರೋದೇ ಈ ಒಂದು ಆರೋಪದಲ್ಲಿ. ಅದೇನಂದ್ರೆ, ದೇವ್ರು ಪ್ರೀತಿಯೇ ಅಲ್ಲ, ಆತ ನ್ಯಾಯವಂತನೂ ಅಲ್ಲ. ಮುಂದೆ ನಡೆಯುವ ಪ್ರತಿಯೊಂದು ಸಂಗತಿ, ಪ್ರತಿಯೊಂದು ಘಟನೆಯೂ ಇದೇ ಆರೋಪವನ್ನ ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕಾಗಿಯೇ ನಡೆಯುತ್ತೆ. ಹಾಗಾದರೆ ಪ್ರಶ್ನೆ ಮೂಡುತ್ತೆ, ದೇವರು ತನ್ನ ನ್ಯಾಯವನ್ನ ಹೇಗೆ ಸಾಬೀತುಪಡಿಸುತ್ತಾನೆ? ಇದೇ ನಾವು ಇವತ್ತು ಅನ್ವೇಷಿಸಲಿರುವ ಮುಖ್ಯ ಪ್ರಶ್ನೆ. ಇದರ ಉತ್ತರಕ್ಕಾಗಿ ನಾವು ಹಳೆಯ ಒಡಂಬಡಿಕೆಯಿಂದ ಹಿಡಿದು ಬೈಬಲಿನ ಕೊನೆಯ ಪುಟಗಳವರೆಗೂ ಪ್ರಯಾಣಿಸಬೇಕಾಗುತ್ತೆ. ಈ ಒಂದು ಬ್ರಹ್ಮಾಂಡದ ನಾಟಕವನ್ನ ನಾವು 5 ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಆ ಆರೋಪ ಏನು ಅಂತ ನೋಡೋಣ, ನಂತರ ಅದಕ್ಕೆ ಸಿಗುವ ನಿರ್ಣಾಯಕ ಉತ್ತರ, ಆಮೇಲೆ ಮಹಾಪ್ರಾಯಶ್ಚಿತ್ತ, ಅಂತಿಮ ತೀರ್ಪು ಮತ್ತು ಕೊನೆಯದಾಗಿ ಎಲ್ಲವೂ ಹೇಗೆ ಮೊದಲಿನ ಸ್ಥಿತಿಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ಹಂತಕ್ಕೆ ಬರೋಣ. ಈ ಇಡೀ ಸಂಘರ್ಷಕ್ಕೆ ಕಾರಣವಾದ ಆ ಬ್ರಹ್ಮಾಂಡದ ಆರೋಪವಾದ್ರೂ ಏನು? ಮೊದಲು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಸೈತಾನನದ್ದು ಕೇವಲ ಒಂದು ಬಂಡಾಯ ಅಲ್ಲ, ಇದು ದೇವರ ಆಡಳಿತದ ಮೇಲಿನ ಒಂದು ನ್ಯಾಯಾಲಯದ ಸವಾಲಿನ ಹಾಗೆ. ಅವನ ವಾದ ಏನು ಅಂದ್ರೆ, ನಿಮ್ಮ ಕಾನೂನುಗಳೇ ತಪ್ಪು, ಅವುಗಳನ್ನು ಪಾಲಿಸೋಕ್ಕಾಗಲ್ಲ, ಹಾಗಾಗಿ ನಿಮ್ಮ ಇಡೀ ಆಡಳಿತವೇ ಅನ್ಯಾಯದಿಂದ ಕೂಡಿದೆ. ಹಾಗಾದ್ರೆ ಈ ಆರೋಪವನ್ನ ಸುಳ್ಳು ಮಾಡೋದು ಹೇಗೆ? ಇಡೀ ಆರೋಪ ನಿಂತಿರೋದೇ ಅಸಾಧ್ಯ ಅನ್ನೋ ಒಂದು ಪದದ ಮೇಲೆ. ಅದಕ್ಕೆ ದೇವರ ಉತ್ತರ ಸಾಧ್ಯ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಯನ್ನ ಒದಗಿಸ್ಬೇಕಾಗತ್ತೆ. ಇಲ್ಲಿರೋ ತರ್ಕ ತುಂಬಾ ಸರಳ. ಯೋಚನೆ ಮಾಡಿ, ಸತ್ತೋಗಿದ್ದ ಹುತಾತ್ಮರು ಮತ್ತೆ ಜೀವಂತವಾಗಿ ಎದ್ದು ಬರ್ತಾರೆ ಅಂದಾಗ ಅದು ಏನನ್ನು ಸಾಬೀತುಪಡಿಸುತ್ತೆ? ದೇವರ ಆಜ್ಞೆಗಳನ್ನ ಸಾವಿನ ಅಂಚಿನಲ್ಲೂ ಪಾಲಿಸೋದು ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇದು ಕೇವಲ ಅವರಿಗೊಂದು ಬಹುಮಾನ ಅಲ್ಲ, ಇದು ಸೈತಾನನ ವಾದದ ಬುಡಕ್ಕೆ ಕೊಡೋ ದೊಡ್ಡ ಪೆಟ್ಟು. ಈ ರೀತಿ ಒಂದು ಜೀವಂತ ಸಾಕ್ಷಿ ಸಿಕ್ಕಿದ್ಮೇಲೆ ದೇವರ ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಇದ್ದ ಎಲ್ಲ ಅನುಮಾನಗಳು ಇಡೀ ಸೃಷ್ಟಿಯ ಕಣ್ಣೆದುರೇ ಮಾಯವಾಗತ್ತೆ. ಅಂದ್ರೆ ಆರೋಪಕ್ಕೆ ತಕ್ಕ ಉತ್ತರ ಸಿಕ್ಕಾಗಾಯ್ತು. ದೇವರ ನ್ಯಾಯ ಸಾಬೀತಾದ್ಮೇಲೆ ಮುಂದಿನ ಹಂತ ಶುರುವಾಗತ್ತೆ. ಅದೇ ಇಡೀ ಬ್ರಹ್ಮಾಂಡದ ಶುದ್ಧೀಕರಣ. ಇದನ್ನೇ ಮಹಾಪ್ರಾಯಶ್ಚಿತ್ತ ಅಂತ ಕರೆಯೋದು. ನೋಡಿ, ಇಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ಬರೀ ಪಾಪಕ್ಷಮೆ ಅಂತ ಅಲ್ಲ. ಇದು ಪಾಪ ಮತ್ತು ಅದರ ಪ್ರತಿಯೊಂದು ಪರಿಣಾಮವನ್ನ ಸೃಷ್ಟಿಯಿಂದ ಸಂಪೂರ್ಣವಾಗಿ ತೆಗೆದುಹಾಕುವ ಒಂದು ಬ್ರಹ್ಮಾಂಡದ ಶುದ್ಧೀಕರಣ ಪ್ರಕ್ರಿಯೆ. ಇದಕ್ಕೆ 2 ಮುಖಗಳಿವೆ. ಈ ಶುದ್ಧೀಕರಣ ಒಂದು ಸಂಪೂರ್ಣವಾದ ಪರಿಹಾರ. ಯಾರು ದೇವರನ್ನ ಒಪ್ಕೊಂಡ್ರೋ ಅವರೊಳಗಿಂದ ಪಾಪ ಮಾಡುವ ಸಾಧ್ಯತೆಯನ್ನೇ ತೆಗೆದುಹಾಕಲಾಗುತ್ತೆ. ಇನ್ನು ಯಾರು ನಿರಾಕರಿಸ್ತಾರೋ ಅವರೇ ಪಾಪದ ಮೂಲವಾಗಿರೋದ್ರಿಂದ ಅವರನ್ನೇ ನ್ಯಾಯ ತೀರ್ಪಿನ ಮೂಲಕ ತೆಗೆದುಹಾಕಲಾಗುತ್ತೆ. ಈ 7 ಮಹಾ ಉಪದ್ರವಗಳು ಏನಿದೆಯಲ್ಲ, ಇದು ಸ್ವರ್ಗದಲ್ಲಿ ನಡೀತಾ ಇರೋ ಶುದ್ಧೀಕರಣದ ಒಂದು ಪ್ರತಿಫಲನ. ಇದು ನಿರಪರಾಧಿಗಳ ರಕ್ತದಿಂದ ಭೂಮಿಯನ್ನ ಕಲುಷಿತಗೊಳಿಸಿದವರಿಗೆ ಸಿಗುವ ನೇರವಾದ ಪರಿಣಾಮ. ಈಗ ಅಂತಿಮ ತೀರ್ಪಿನ ಸರದಿ. ಈ ಇಡೀ ದಂಗೆಯ ಹಿಂದಿರೋ ದುಷ್ಟಶಕ್ತಿಗಳ ಮೇಲೆ ತೀರ್ಪು ಹೇಗೆ ಒಂದೊಂದಾಗಿ ಜಾರಿಯಾಗುತ್ತೆ ಅಂತ ನೋಡೋಣ. ಇದು ಯಾವುದೇ ಅಸ್ತವ್ಯಸ್ತವಾದ ಯುದ್ಧ ಅಲ್ಲ, ಬದಲಿಗೆ ದುಷ್ಟಶಕ್ತಿಗಳನ್ನ ಒಂದಾದ ಮೇಲೊಂದರಂತೆ ತುಂಬಾಮೇ ವ್ಯವಸ್ಥಿತವಾಗಿ ಸೋಲಿಸಿ ತೀರ್ಪನ್ನ ಜಾರಿಗೊಳಿಸಲಾಗುತ್ತೆ. ಈ ಹೋಲಿಕೆ ಬಹಳ ಮುಖ್ಯವಾದದ್ದು. ಹಳೆಯ ಒಡಂಬಡಿಕೆಯಲ್ಲಿ ಹೇಗೆ ಒಂದು ಆಡು ಜನರ ಪಾಪಗಳನ್ನ ಹೊತ್ತು ಅರಣ್ಯಕ್ಕೆ ಹೋಗುತ್ತಿತ್ತೋ, ಅದೇ ರೀತಿ ಇಲ್ಲಿ ಸೈತಾನನು ಇಡೀ ಪಾಪದ ಹೊಣೆಗಾರನಾಗಿ ಬಂಧಿಸಲ್ಪಡುತ್ತಾನೆ. ಅವನು ದೇವರ ಪ್ರತಿಸ್ಪರ್ಧಿ ಅಲ್ಲ, ಬದಲಿಗೆ ಒಬ್ಬ ಅಪರಾಧಿ. ತೀರ್ಪು ಮತ್ತು ಶುದ್ಧೀಕರಣದ ನಂತರ ಕೊನೆಯ ಹಂತ ಬರುತ್ತೆ, ಸೃಷ್ಟಿಯ ಸಂಪೂರ್ಣ ಪುನಃಸ್ಥಾಪನೆ. ಪಾಪದಿಂದ ಕಲುಷಿತಗೊಂಡಿದ್ದ ಹಳೆಯ ಆಕಾಶ ಮತ್ತು ಭೂಮಿ ಬೆಂಕಿಯಿಂದ ಶುದ್ಧೀಕರಣಗೊಂಡ ನಂತರ ದೇವರು ಸಂಪೂರ್ಣವಾಗಿ ಒಂದು ಹೊಸ ಸೃಷ್ಟಿಯನ್ನೇ ಮಾಡ್ತಾನೆ. ಇದು ದೇವರನ್ನ ನಂಬಿದವರಿಗೆ ಸಿಗುವ ಅಂತಿಮ ಮತ್ತು ಒಂದು ಅದ್ಭುತವಾದ ಪ್ರತಿಫಲ. ಇದು ಕೇವಲ ಕಲ್ಪನೆಯಲ್ಲಿರುವ ಸ್ವರ್ಗ ಅಲ್ಲ, ಬದಲಿಗೆ ಇದೊಂದು ನಿಜವಾದ ಪುನರ್ನಿರ್ಮಿತ ಜಗತ್ತು. ಇಲ್ಲಿ ಶಾಂತಿ, ಭದ್ರತೆ ಇರುತ್ತೆ ಮತ್ತು ಸೃಷ್ಟಿಯ ಮೂಲ ಉದ್ದೇಶ ಕೊನೆಗೂ ಸಂಪೂರ್ಣವಾಗಿ ನೆರವೇರುತ್ತೆ. ಅವರ ತ್ಯಾಗ ಮತ್ತು ಕಷ್ಟಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ. ದೇವರ ನ್ಯಾಯವನ್ನ ಯಾರು ಸಾಬೀತುಪಡಿಸಿದ್ರೋ ಅವರನ್ನೇ ಈ ಹೊಸ ಶಾಂತಿಯ ರಾಜ್ಯದಲ್ಲಿ ಆಡಳಿತಗಾರರಾಗಿ ನೇಮಿಸಲಾಗುತ್ತೆ. ಅಂತಿಮವಾಗಿ
ಆ ಮೊದಲ ಆರೋಪದಿಂದ ಈ ಅಂತಿಮ ಪುನಃಸ್ಥಾಪನೆಯವರೆಗಿನ ಇಡೀ ಕಥೆಯ ಉದ್ದೇಶ ಒಂದೇ. ಅದೇನಂದ್ರೆ, ದೇವರ ಮಾರ್ಗಗಳು ಯಾವಾಗಲೂ ಪ್ರೀತಿ ಮತ್ತು ನ್ಯಾಯದಿಂದಲೇ ಕೂಡಿದ್ವು ಅನ್ನೋದನ್ನ ಸಾಬೀತುಪಡಿಸೋದು. ಈ ಒಂದು ದೊಡ್ಡ ಬ್ರಹ್ಮಾಂಡದ ಕಥೆಯಲ್ಲಿ ನಮ್ಮ ಇಂದಿನ ಕ್ರಿಯೆಗಳಿಗೆ, ನಮ್ಮ ಆಯ್ಕೆಗಳಿಗೆ ಎಷ್ಟು ತೂಕ ಮತ್ತು ಅರ್ಥವಿದೆ ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚಿಸಲು ಈ ಪ್ರಶ್ನೆ ನಮ್ಮನ್ನು ಪ್ರೇರೇಪಿಸುತ್ತದೆ.